ಆನೇಕಲ್ ಪಟ್ಟಣದ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಎಂ ತಿಲಕ್ ಕುಮಾರ್ ಮತ್ತು ಉಪಾಧ್ಯಕ್ಷ ಎಂ ರಾಜಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಮಾರ್ಚ್ 23ರಂದು ನಡೆದಿದ್ದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಶೋಭಾ ಅವರು ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಇಂದು ಬೆಳಗ್ಗೆ ವಿಎಸ್ಎಸ್ಎನ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರು ವಿಶೇಷ ಲಕ್ಷ್ಮೀ ಪೂಜೆ ಹಾಗೂ ಸಂಕಲ್ಪ ಸಲ್ಲಿಸುವ ಮೂಲಕ ಪದಗ್ರಹಣ ಮಾಡಿದರು. ಸಂಘದ ಅಭಿವೃದ್ಧಿ ಹಾಗೂ ರೈತರ ಹಿತರಕ್ಷಣೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಈ ವಿಶೇಷ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಮಾಜಿ ಕೇಂದ್ರ ಸಚಿವರಾದ ಎಂ ನಾರಾಯಣಸ್ವಾಮಿ ಅವರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಸೇರಿದಂತೆ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸಿಹಿ ಹಂಚುವ ಮೂಲಕ ಅದ್ಧೂರಿಯಾಗಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು, ವಿವಿಧ ಸಹಕಾರ ಸಂಘಗಳ ಪ್ರಮುಖರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವ್ಯವಹಾರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಮಾನ್ಯ ಎಂ ನಾರಾಯಣಸ್ವಾಮಿ ಅವರು ಮಾಜಿ ಪುರಸಭಾ ಸದಸ್ಯರು ವಿಎಸ್ಎಸ್ಎನ್ ಸದಸ್ಯರಾಗಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆಯಾಗಿದ್ದಂಥ ಎಂ ನಾರಾಯಣಸ್ವಾಮಿ ಅವರಿಗೆ ಪಕ್ಷದ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶೋಭಾರವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ವ್ಯವಸಾಯ ಸಹಕಾರ ಸಂಘದ ಇತ್ತೀಚಿನ ಬೆಳವಣಿಗೆ ಬಿಜೆಪಿ ಅಧಿಕಾರಕ್ಕೆ ಪಡೆದ ನಂತರ ಭಾಳಷ್ಟು ಪ್ರಗತಿಯ ದಿಕ್ಕಿನಲ್ಲಿ ಈ ಒಂದು ಸಂಸ್ಥೆ ಸಾಗಿದೆ. ಇವತ್ತು ನನಗೆ ವಿಶೇಷವಾಗಿ ಗೊತ್ತಾಗಿದೆ, ಹಿಂದಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ತಿಲಕ್ ಅವರು ಇದಕ್ಕೆ 30 ಲಕ್ಷ ಡಿಪಾಸಿಟನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ BDCC ಬ್ಯಾಂಕಲ್ಲಿ ಈ ಒಂದು ಬ್ಯಾಂಕಿನ ಪ್ರತಿಷ್ಠೆ ಮತ್ತು ಸುದ್ದಿ ಮಾಡೋದಕ್ಕೆ ಸಹಕಾರ ನೀಡ್ತಾಯಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾರ್ಯಾರು ಇವತ್ತಿನ ಹಿಂದೆ ನಮ್ಮ ಮತ್ತೊಬ್ಬ ಡೈರೆಕ್ಟರ್ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಅಧ್ಯಕ್ಷರಾಗಬೇಕಾಗಿತ್ತು, ಬಹುಶಃ ಎಲ್ಲರ ಸಹಕಾರ ಮತ್ತೆ ಭವಿಷ್ಯದಲ್ಲಿ ಅವಕಾಶ ಸಿಗ್ತದೆ ಅಂತೇಳಿ ಸಹಕಾರ ಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಅವ್ರ ತಂಡಕ್ಕೂ ಸಹ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಅಧ್ಯಕ್ಷರಾದಂಥ SRT ಅಶೋಕ್ ಅವರು ಸಹ ಈ ಒಂದು ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು ಸಹ ಅಭಿನಂದನೆ ಸಲ್ಲಿಸ್ತೇನೆ. 23ನೇ ತಾರೀಕು ಆನೇಕಲ್ಲು ವ್ಯವಸಾಯ ಸೇವಾ ಸಹಕಾರ ಸಂಘ
ಪತ್ತಿನ ಒಂದು ಬ್ಯಾಂಕಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಎರಡನೇ ಅವಧಿಗೆ. ಆ ಒಂದು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಯುತ ನಾರಾಯಣ ಸ್ವಾಮಿಯವರು ಆನೇಕಲ್ ನಗರದಿಂದ ಆಯ್ಕೆಯಾಗಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಶ್ರೀಯುತ ಶೋಭಾ ಶ್ರೀನಿವಾಸ್ ಅವರು ಸಿಡಿಎಸ್ಕೋಟೆ ಆಗಿದ್ದಾರೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಎಲ್ಲ ನಿರ್ದೇಶಕರು ಸಹಕಾರದೊಂದಿಗೆ ನಮ್ಮ ಆನೇಕಲ್ಲು ವ್ಯವಸಾಯ ಸೇವಾ ಸಹಕಾರ ಸಂಘ ಪತ್ತಿನ ಸಂಘದಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಗೌರವಾನ್ವಿತವಾಗಿ ನಾನು ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಅದೇ ರೀತಿ ಏನಂದರೆ ಒಂದು ಅಧ್ಯಕ್ಷರ ಕೊಠಡಿಯಲ್ಲಿ, ಉಪಾಧ್ಯಕ್ಷರ ಕೊಠಡಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಒಂದು ಅಧಿಕಾರವನ್ನು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಅವರಿಗೆ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಸ್ವಾಮಿ ಅವರಿಗೆ ಮತ್ತು ಶ್ರೀಯುತ ಶೋಭಾ ಶ್ರೀನಿವಾಸ್ ಅವರಿಗೆ ಭಗವಂತ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಡಲಿ, ಮತ್ತು ಎಲ್ಲ ನಿರ್ದೇಶಕರು ಒಳ್ಳೆಯದಾಗಲಿ, ಈ ಬ್ಯಾಂಕಿನ ಮುಂಚೂಣಿಯಲ್ಲಿ ಒಳ್ಳೆಯ ಅಭಿವೃದ್ಧಿಯತ್ತ ತೆಗೆದುಕೊಂಡೋಗಲಿ ಅಂತ ಈ ಸಮಯದಲ್ಲಿ ನಾನು ಅವರಿಗೆ ಶುಭ ಹಾರೈಕೆಯನ್ನು ಮಾಡ್ತೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಮತ್ತು ಕೇಂದ್ರದ ಮಾಜಿ ಸಚಿವರಾದಂಥ ಎನ್ ನಾರಾಯಣಸ್ವಾಮಿಯವರು ಸಹ ಆಗಮಿಸಿದರು. ಮತ್ತು ಆನೇಕಲ್ ಪುರಸಭಾ ಮಾಜಿ ಸದಸ್ಯರುಗಳು ಅನೇಕೆಲ್ಲ ನಮ್ಮ ಪಕ್ಷದ ಮುಖಂಡರು ಆಗಮಿಸಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ, ಈ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಮಾರೇಗೌಡರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ಸಹ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಮಯದಲ್ಲಿ ಈ ಒಂದು ಬ್ಯಾಂಕಿನ ಸೂಪರ್ವೈಸರ್ ಅಂತ ಮಂಜು ಶೆಟ್ಟಿಯವರು ಸಹ ಇದ್ದರು, ಅವ್ರಿಗೂ ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ, ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗಿ ಇವತ್ತು ಪದಗ್ರಹಣವನ್ನು ಏನು ಮಾಡಿದ್ದಾರೆ, ಈ ಬ್ಯಾಂಕು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮುಂದಿನ ದಿನಗಳು ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ನಾನು ಆರೈಕೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಪೂಜೆ ಮುಖಾಂತರ ಹಮ್ಮಿಕೊಂಡಿದ್ದರು. ಈ ಒಂದು ಸಂಘಕ್ಕೆ ನೂತನವಾಗಿ ಆನೇಕಲ್ನ ನಾರಾಯಣಸ್ವಾಮಿರವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಿಡಿಹೊಸಪೇಟೆ ಗ್ರಾಮದ ಶೋಭಕ್ಕನವರು ಆಯ್ಕೆಯಾಗಿದ್ದರು. ಅವರ ಒಂದು ಪೂಜೆ ಮಾಡುವ ಮುಖಾಂತರ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಮತ್ತು ಈ ಬ್ಯಾಂಕನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯೋಕ್ಕೆ ನಾವೆಲ್ಲ ನಿರ್ದೇಶಕರು ಸಹಕಾರ ಅವರಿಗೆ ಸದಾ ಇರ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರದ ಮಾಜಿ ಸಚಿವರು ನಮ್ಮ ನಾಯಕರಾದಂಥ ಎನ್ ನಾರಾಯಣಸ್ವಾಮಿ ಸಹ ಬಂದಿದ್ದರು. ಹಾಗೆ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ SRT ಅಶೋಕ್ ರೆಡ್ಡಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಉಳಿದ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಉಳಿದಂತಕ್ಕಂಥ ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 23ನೇ ತಾರೀಕು ನಡೆದಂಥ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಸಹೋದರಿಯಾದ ಶೋಭಾಕ್ನವರು ಆಯ್ಕೆಯಾಗಿರ್ತೇವೆ. ಅದರ ಅಂಗವಾಗಿ ಈ ದಿನ ಪದಗ್ರಹಣ ಕಾರ್ಯಕ್ರಮವನ್ನು ಆಫೀಸಿನಲ್ಲಿ ಹಮ್ಮಿಕೊಂಡಿರ್ತೇವೆ. ಅದರಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಕೇಂದ್ರ ಸಚಿವರು ಹಾಗೂ ನಮ್ಮ ಅಣ್ಣನವರಾದ ಎನ್ ನಾರಾಯಣಸ್ವಾಮಿ ಸಮ್ಮುಖದಲ್ಲಿ ಹಾಗೂ ನಗರದ ಹಾಗೂ ಕಸಬಾದ ಹಾಗೂ ತಾಲೂಕಿನ ಪ್ರಮುಖರು ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಾದ SRT ಅಶೋಕ್ ಅಣ್ಣನವರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇದರ ಒಂದು ವಿಶೇಷ ಪೂಜೆಯನ್ನು ಮಾಡಿ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿದಂಥ ಎಲ್ಲರಿಗೂ ಸಹ VSS ಸಂಘದ ಪರವಾಗಿ, ನಮ್ಮ 12 ಜನ ನಿರ್ದೇಶಕರ ಪರವಾಗಿ ಹಾಗೂ ನಾವು ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. SSN ಬ್ಯಾಂಕಲ್ಲಿ ಏನು ಗೆದ್ದು ಬಂದಿದ್ರಿ 12 ಜನ, ಈ 12 ಜನ ನನ್ನ ಎಲ್ಲ ಸಹಪಾಠಿಗಳಿಗೂ, ನಾರಾಯಣಸ್ವಾಮಣ್ಣವ್ರಿಗೂ, ಮತ್ತು ಈಗ ಮುಂಚೆ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದ ತಿಲಕಣ್ಣವ್ರಿಗೂ, ರಾಜಪ್ಪ ಅವ್ರಿಗೂ ಎಲ್ಲರ ಪರವಾಗಿ, ಅಣ್ಣನ ಸ್ಥಾನದಲ್ಲಿರೋವಂಥ ನಾರಾಯಣಸ್ವಾಮಣ್ಣವರು ನಾರಾಯಣಸ್ವಾಮಣ್ಣವರು ಅವ್ರಿಗೆ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆಗಳು. ಮತ್ತು ಇಲ್ಲಿ BJP ಮುಖಂಡರು ಯಾರ್ಯಾರು ಬಂದಿದ್ದರು ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಜನತೆಗೂ, ನನ್ನ ಬಂಧು ಬಾಂಧವರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ನನ್ನ ಅಭಿನಂದನೆಗಳು. ಮತ್ತು ಇವತ್ತೇನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ಈ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ನಮ್ಮ ಆದಷ್ಟು ಮಟ್ಟಿಗೆ ಈ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋ ಶಕ್ತಿ ನಮಗಿದೆ ಅಂದ್ಕೊಂಡಿದ್ದೀನಿ.
ಅದನ್ನು ನಾರಾಯಣ ಸ್ವಾಮಣ್ಣವ್ರು ಇರ್ಬೋದು, ಮುಂಚೆ ಆಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ಬೋದು, ಅವರೆಲ್ಲರ ಮೇರೆಗೆ ನಾವಿಬ್ಬರೂ ಅದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಆ ಶಕ್ತಿ ನಮಗೆ ಕೊಡಲಿ ಅಂತ ಕೇಳ್ಕೊತೀನಿ ಜನತನ. ನಮಸ್ತೆ.